ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 6/5/2024. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಜನ್ಮದ ಪಾಪಗಳಿಂದ ಹಗುರರಾಗಲು ತಂದೆಗೆ ಸತ್ಯವನ್ನು ಹೇಳಿ ಮತ್ತು ಹಿಂದಿನ ಜನ್ಮಗಳ ವಿಕರ್ಮಗಳನ್ನು ಯೋಗಾಗ್ನಿಯಿಂದ ಸಮಾಪ್ತಿ ಮಾಡಿಕೊಳ್ಳಿ. ಬಾಬಾ ಅವರು ಹೇಳ್ತಿದ್ದಾರೆ, ಈ ಜನ್ಮದ ಪಾಪಗಳಿಂದ ಮುಕ್ತರಾಗಲು ತಂದೆಗೆ ಸತ್ಯವನ್ನು ಹೇಳಿ ಮತ್ತು ಹಿಂದಿನ ಜನ್ಮಗಳ ವಿಕರ್ಮಗಳನ್ನು ಯೋಗಾಗ್ನಿಗಳಿಂದ ಸಮಾಪ್ತಿ ಮಾಡಿಕೊಳ್ಳಿ. ಪ್ರಶ್ನೆ: ಈಶ್ವರನ ಸೇವಾಧಾರಿಗಳಾಗಲು ಯಾವ ಒಂದು ಚಿಂತೆ ಇರಬೇಕಾಗಿದೆ? ಈಶ್ವರನ ಸೇವಾಧಾರಿಗಳಾಗಲು ಯಾವ ಒಂದು ಚಿಂತೆ ಇರಬೇಕಾಗಿದೆ? ಉತ್ತರ: ನಾವು ನೆನಪಿನ ಯಾತ್ರೆಯಲ್ಲಿದ್ದು ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಪಾವನರಾಗಲು ಚಿಂತೆ ಇರಬೇಕಾಗಿದೆ. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ನಾವು ನೆನಪಿನ ಯಾತ್ರೆಯಲ್ಲಿದ್ದು ಅವಶ್ಯವಾಗಿ ಪಾವನರಾಗಬೇಕಾಗಿದೆ. ಪಾವನರಾಗಲು ತಂದೆ ಚಿಂತೆ ಇರಬೇಕಾಗಿದೆ. ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ. ಯಾವ ಮಕ್ಕಳು ಪಾವನರಾಗುತ್ತಾರೆ ಅವರೇ ತಂದೆಯ ಸಹಿಗಳಾಗಲು ಸಾಧ್ಯ. ತಂದೆಯೊಬ್ಬರೇ ಏನು ಮಾಡುತ್ತಾರೆ. ಆದ್ದರಿಂದ ಮಕ್ಕಳಿಗೆ ಶ್ರೀಮತದಂತೆ ತಮ್ಮದೇ ಯೋಗ ಬಲದಿಂದ ವಿಶ್ವವನ್ನು ಪಾವನ ಮಾಡಿ ಪಾವನ ರಾಜಧಾನಿಯನ್ನು ಮಾಡಬೇಕಾಗಿದೆ. ಮೊದಲು ಸ್ವಯಂ ಪಾವನ ಮಾಡಿಕೊಳ್ಳಬೇಕಾಗಿದೆ. ತಂದೆ ಸಹಿಗಳಾಗಲು ಸಾಧ್ಯ. ತಂದೆಯೊಬ್ಬರೇ ಏನು ಮಾಡುತ್ತಾರೆ. ಮಕ್ಕಳಿಗೆ ಶ್ರೀಮತದಂತೆ ತಮ್ಮದೇ ಯೋಗ ಬಲದಿಂದ ವಿಶ್ವವನ್ನು ಪಾವನ ಮಾಡಿಸಿ ಪಾವನ ರಾಜಧಾನಿಯನ್ನು ಮಾಡಬೇಕಾಗಿದೆ. ಮೊದಲು ಸ್ವಯಂ ಪಾವನ ಮಾಡಿಕೊಳ್ಳಬೇಕಾಗಿದೆ. ಓಂ ಶಾಂತಿ. ಇದಂತೂ ಅವಶ್ಯವಾಗಿ ಮಕ್ಕಳು ತಿಳಿದುಕೊಳ್ಳುತ್ತಾರೆ. ನಾವು ತಂದೆಯ ಬಳಿಗೆ ರಿಫ್ರೆಶ್ ಆಗಲು ಹೋಗುತ್ತೇವೆ. ಇಲ್ಲಿ ಸೇವಾ ಕೇಂದ್ರಕ್ಕೆ ಬಂದಾಗ ಈ ರೀತಿ ತಿಳಿದುಕೊಳ್ಳುವುದಿಲ್ಲ. ನೀವು ಮಕ್ಕಳ ಬುದ್ಧಿಯಲ್ಲಿದೆ, ಬಾಬಾ ಮಧುಬನದಲ್ಲಿದ್ದಾರೆ ಎಂದು ಇರುತ್ತದೆ. ತಂದೆಯು ಮಕ್ಕಳಿಗಾಗಿ ಮುರಳಿಯನ್ನು ನುಡಿಸುತ್ತಾರೆ. ಆದ್ದರಿಂದ ಮಕ್ಕಳು ಸಹ ಮುರಳಿಯನ್ನು ಕೇಳಲು ಹೋಗುತ್ತೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಬಾಬಾ ಮಧುಬನದಲ್ಲಿದ್ದಾರೆ ಎಂದು ಇರುತ್ತದೆ. ತಂದೆಯು ಮಕ್ಕಳಿಗಾಗಿ ಮುರಳಿಯನ್ನು ನುಡಿಸುತ್ತಾರೆ. ಆದ್ದರಿಂದ ಮಕ್ಕಳು ಸಹ ಮುರಳಿಯನ್ನು ಕೇಳಲು ಬರುತ್ತೀರಿ, ತಿಳಿದುಕೊಳ್ಳುತ್ತೀರಿ. ಮುರಳಿ ಎನ್ನುವ ಮಾತು ಕೃಷ್ಣನಿಗೆ ತಿಳಿದು ಬಿಟ್ಟಿದ್ದಾರೆ. ಮುರಳಿ ಎನ್ನುವ ಮಾತು ಕೃಷ್ಣನಿಗೆ ಎಂದು ತಿಳಿದು ಬಿಟ್ಟಿದ್ದಾರೆ. ಮುರಳಿಯ ಅರ್ಥ ಬೇರೇನೂ ಇಲ್ಲ. ಹೀಗೆ ನೀವು ಮಕ್ಕಳಿಗೆ ಒಳ್ಳೆಯ ತಿಳುವಳಿಕೆ ಬಂದಿದೆ. ತಂದೆಯು ತಿಳಿಸಿದ್ದಾರೆ, ನೀವು ಅದನ್ನು ಅನುಭವ ಮಾಡುತ್ತೀರಿ. ಹೌದು, ನಾವು ಬಹಳ ಬುದ್ಧಿ ಇಲ್ಲದವರಾಗಿದ್ದೇವೆಂದು ಯಾರೂ ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಬಂದಾಗ ನಿಶ್ಚಯ ಬುದ್ಧಿಯವರಾಗುತ್ತಾರೆ. ಅವಶ್ಯವಾಗಿ ನಾವು ಬಹಳ ಬುದ್ಧಿ ಇಲ್ಲದವರಾಗಿ ಬಿಟ್ಟಿದ್ದೆವು. ನೀವು ಸತ್ಯಯುಗದಲ್ಲಿ ಎಷ್ಟೊಂದು ಬುದ್ಧಿವಂತರು, ವಿಶ್ವದ ಮಾಲೀಕರಾಗಿದ್ದೀರಿ. ಯಾರೇ ಮೂರ್ಖರು ವಿಶ್ವದ ಮಾಲೀಕರಾಗುತ್ತಾರೇನು? ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರು. ಅವರು ಬುದ್ಧಿವಂತರಾಗಿರುವ ಕಾರಣ ಭಕ್ತಿ ಮಾರ್ಗದಲ್ಲಿ ಅವರನ್ನು ಪೂಜಿಸಲಾಗುತ್ತದೆ. ಜಡಚಿತ್ರವೇನೋ ಮಾತನಾಡುವುದಿಲ್ಲ. ಶಿವತಂದೆಯ ಪೂಜೆ ಮಾಡುತ್ತಾರೆಂದಾಗ ಅವರು ಮಾತನಾಡುತ್ತಾರೇನು? ಶಿವತಂದೆಯು ಒಮ್ಮೆ ಬಂದು ಮಾತನಾಡುತ್ತಾರೆ. ಪೂಜೆ ಮಾಡುವವರಿಗೂ ಸಹ ಈ ಜ್ಞಾನ ಹೇಳುವವರಾಗಿದ್ದೀರೆಂದು ತಿಳಿದುಕೊಂಡಿಲ್ಲ. ಕೃಷ್ಣನು ಮುರಳಿಯನ್ನು ನುಡಿಸುತ್ತಿದ್ದಾನೆಂದು ತಿಳಿದುಕೊಂಡಿದ್ದಾರೆ. ಯಾರು ಪೂಜೆ ಮಾಡಿದರೂ ಅವರ ಕರ್ತವ್ಯಗಳನ್ನಂತೂ ತಿಳಿದುಕೊಂಡಿಲ್ಲ. ಆದ್ದರಿಂದ ತಂದೆಯು ಬರುವ ತನಕ ಈ ಪೂಜೆಯ ನಿಷ್ಫಲವಾಗುತ್ತದೆ. ನೀವು ಮಕ್ಕಳಲ್ಲಿಯೂ ಸಹ ಕೆಲವರು ಹೇಗೆ ಶಾಸ್ತ್ರ ಮೊದಲಾದವುಗಳನ್ನೆಲ್ಲ ಓದಲ್ಲ. ಈಗ ನಿಮಗೆ ಒಬ್ಬ ಸತ್ಯ ತಂದೆ ಓದಿಸುತ್ತಿದ್ದಾರೆ. ನೀವು ತಿಳಿದಿದ್ದೀರಿ. ಈಗ ಸತ್ಯವನ್ನು ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ. ತಂದೆಗೆ ಸತ್ಯ ಎಂದು ಕರೆಯಲಾಗುವುದು. ನರನಿಂದ ನಾರಾಯಣ ಆಗುವ ಸತ್ಯ ಕಥೆಯನ್ನು ತಿಳಿಸುತ್ತಾರೆ. ಅರ್ಥವೇನೋ ಸರಿ ಇದೆ. ಸತ್ಯ ತಂದೆಯು ಬರುತ್ತಾರೆ. ಈಗ ನರನಿಂದ ನಾರಾಯಣ ಆಗಬೇಕಾದರೆ ಅವಶ್ಯವಾಗಿ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರಲ್ಲವೇ? ಈ ಹಳೆಯ ಕಲಿಯುಗದ ಪ್ರಪಂಚವನ್ನು ಸ್ಥಾಪಿಸುತ್ತಾರೇನು? ಕಥೆಯನ್ನು ಕೇಳುವ ಸಮಯದಲ್ಲಿ
ನಾವು ನರನಿಂದ ನಾರಾಯಣ ಆಗುತ್ತೇವೆಂದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ಈಗ ನಿಮಗೆ ನರನಿಂದ ನಾರಾಯಣ ಆಗುವ ರಾಜಯೋಗವನ್ನು ಕಲಿಸುತ್ತಾರೆ. ಇದು ಹೊಸ ಮಾತೇನಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪವೂ ಬಂದು ತಿಳಿಸುತ್ತೇನೆ. ಯುಗ ಯುಗದಲ್ಲಿ ನಾನು ಹೇಗೆ ಬರಲಿ? ಬ್ರಹ್ಮನ ಚಿತ್ರವನ್ನು ತೋರಿಸಿ ಇದು ಶಿವತಂದೆಯ ರಥವಾಗಿದೆ ಎಂದು ತಿಳಿಸಿ. ಇವರ ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಪತಿತರಾಗಿದ್ದಾರೆ. ಈಗ ಇವರೂ ಸಹ ಪಾವನರಾಗುತ್ತಾರೆ, ನಾವು ಸಹ ಆಗುತ್ತೇವೆ. ಆದರೆ ಯೋಗ ಬಲದ ವಿನ ಯಾರೂ ಪಾವನರಾಗುವುದಿಲ್ಲ. ವಿಕರ್ಮ ವಿನಾಶನಾಗಲು ಸಾಧ್ಯವಿಲ್ಲ. ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಾರೂ ಪಾವನರಾಗುವುದಿಲ್ಲ. ಇದು ಯೋಗಾಗ್ನಿಯಾಗಿದೆ. ನೀರು ಅಗ್ನಿಯನ್ನು ನಂದಿಸುವಂಥದ್ದು, ಅಗ್ನಿ ಸುಡುವಂಥದ್ದಾಗಿದೆ. ಇದರಿಂದ ವಿಕರ್ಮ ವಿನಾಶಲಾಗಲು ನೀರೇನೋ ಅಗ್ನಿಯಂತೂ ಅಲ್ಲ. ಇವರು ಎಲ್ಲರಿಗಿಂತ ಹೆಚ್ಚು ಗುರುಗಳನ್ನು ಮಾಡಿಕೊಂಡಿದ್ದರು. ಬ್ರಹ್ಮಬಾಬರು ಬಹಳ ಶಾಸ್ತ್ರವನ್ನು ಓದಿದ್ದಾರೆ. ಆ ಜನ್ಮದಲ್ಲಿ ಪಂಡಿತನಂತೆ ಇದ್ದರು. ಆದರೆ ಅದರಿಂದ ಏನೂ ಲಾಭ ಸಿಗಲಿಲ್ಲ. ಆದ್ದರಿಂದ ಪುಣ್ಯಾತ್ಮರಾಗುವುದಿಲ್ಲ. ಇನ್ನೂ ಪಾಪವನ್ನು ಮಾಡುತ್ತಾ ಬಂದೆವು. ತಂದೆಯು ತಿಳಿಸುತ್ತಾರೆ, ಯಾರು ತಮ್ಮನ್ನು ಮಕ್ಕಳೆಂದು ತಿಳಿದುಕೊಳ್ಳುತ್ತಾರೆ, ಈ ಜನ್ಮದಲ್ಲಿ ಮಾಡಿರುವ ಪಾಪವನ್ನು ತಂದೆಯ ಸಮ್ಮುಖದಲ್ಲಿ ಬಂದಾಗ ಎಲ್ಲವನ್ನು ತಿಳಿಸಿಬಿಡಬೇಕು. ಆಗ ಹಗುರವಾಗಿ ಬಿಡುತ್ತದೆ. ನಂತರ ಜನ್ಮಾಂತರದ ಪಾಪಕರ್ಮದ ಹೊರೆಯನ್ನು ಪುರುಷಾರ್ಥ ಮಾಡಿ ದೂರ ಮಾಡಿಕೊಳ್ಳಬೇಕು. ಆಗ ಈ ಜನ್ಮದಲ್ಲಿ ಹಗುರವಾಗಿ ಬಿಡುತ್ತೀರಿ. ತಂದೆಯು ಯೋಗದ ಮಾತನ್ನು ತಿಳಿಸುತ್ತಾರೆ. ಯೋಗದಿಂದ ವಿಕರ್ಮ ವಿನಾಶವಾಗುತ್ತದೆ. ಈ ಮಾತುಗಳನ್ನು ನೀವು ಈಗ ಕೇಳುತ್ತೀರಿ. ಸತ್ಯಯುಗದಲ್ಲಿ ಈ ಮಾತುಗಳನ್ನು ಯಾರೂ ಹೇಳುವುದಿಲ್ಲ. ಹೀಗೆ ನಾಟಕವು ಮಾಡಲ್ಪಟ್ಟಿದೆ. ಸೆಕೆಂಡ್ ಬೈ ಸೆಕೆಂಡ್ ಈ ನಾಟಕವು ಸುತ್ತುತ್ತಿರುತ್ತದೆ. ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡ್ನೊಂದಿಗೆ ಹೋಲುವುದಿಲ್ಲ. ಗಳಿಗೆ ಆಯುಷ್ಯು ಕಡಿಮೆ ಆಗುತ್ತಾ ಇರುತ್ತದೆ. ಆದರೆ ನೀವೀಗ ಆಯುಷ್ಯು ಕಡಿಮೆ ಆಗುವುದನ್ನು ತಡೆಯುತ್ತೀರಿ ಹಾಗೂ ಯೋಗದಿಂದ ಆಯುಷ್ಯನ್ನು ವೃದ್ಧಿ ಮಾಡಿಕೊಳ್ಳುತ್ತೀರಿ. ಈಗ ತಾವು ಮಕ್ಕಳು ಯೋಗ ಬಲದಿಂದ ದೀರ್ಘಾಯುಷ್ಯವನ್ನಾಗಿ ಮಾಡಿಕೊಳ್ಳಬೇಕು. ಯೋಗಕ್ಕಾಗಿ ತಂದೆಯು ಬಹಳ ಒತ್ತು ಕೊಡುತ್ತಾರೆ. ಆದರೆ ಕೆಲವು ಮಕ್ಕಳು ತಿಳಿದುಕೊಳ್ಳುವುದೇ ಇಲ್ಲ. ಬಾಬಾ, ನಾವು ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಯೋಗವೆಂದರೆ ಅನ್ಯ ಮಾತೇನಿಲ್ಲ. ಇದು ನೆನಪಿನ ಮಾತ್ರೆಯಾಗಿದೆ. ಇದು ನೆನಪಿನ ಯಾತ್ರೆಯಾಗಿದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪಾಪ ನಾಶವಾಗುತ್ತದೆ. ಅಂತ್ಯಮತಿ ಸೋಗತಿಯಾಗಿಬಿಡುತ್ತದೆ. ಇದನ್ನು ಕುರಿತು ಒಂದು ಕಥೆಯನ್ನು ಹೇಳುತ್ತಾರೆ. ಯಾರೋ ಒಬ್ಬರಿಗೆ ನೀನು ಎಮ್ಮೆ ಎಂದು ತಿಳಿದುಕೋ ಎಂದು ಹೇಳಿದ ಕೂಡಲೇ ನಾನು ಎಮ್ಮೆಯಾಗಿದ್ದೇನಾ ಎಂಬ ಅಭ್ಯಾಸ ಮಾಡತೊಡಗಿದರು. ನಂತರ ಅವರಿಗೆ ಈ ಬಾಗಿಲಿನಿಂದ ಹೋಗಿ ಎಂದು ಹೇಳಿದರೆ ಅವರು ಎಮ್ಮೆಯಾಗಿದ್ದೇನೆ, ಹೇಗೆ ಹೋಗಲಿ ಎಂದು ಹೇಳಿದರು. ಆ ಸಮಯದಲ್ಲಿ ಅವರು ಎಮ್ಮೆಯಂತೆ ಆಗಿಬಿಟ್ಟರು. ಇದನ್ನು ಒಂದು ಉದಾಹರಣೆಗಾಗಿ ಮಾಡಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ ಈ ರೀತಿ ಯಾರೂ ಇರಲು ಸಾಧ್ಯವಿಲ್ಲ. ಇದು ಯಥಾರ್ಥವಾದ ಉದಾಹರಣೆಯಲ್ಲ. ಸಾಮಾನ್ಯವಾಗಿ ಸತ್ಯ ಮಾತಿನ ಉದಾಹರಣೆಯನ್ನು ನೀಡಲಾಗುತ್ತದೆ. ಈ ಸಮಯದಲ್ಲಿ ತಂದೆಯು ನಿಮಗೆ ಏನೆಲ್ಲವನ್ನು ಹೇಳುತ್ತಾರೆ ಅದನ್ನು ಭಕ್ತಿ ಮಾರ್ಗದಲ್ಲಿ ಹಬ್ಬಗಳ ರೀತಿ ಆಚರಿಸುತ್ತಾರೆ. ಎಷ್ಟೊಂದು ಜಾತ್ರೆ ಹುಣ್ಣಿಮೆಗಳು ನಡೆಯುತ್ತವೆ. ಆದರೆ ಈ ಸಮಯದಲ್ಲಿ ಏನು ನಡೆಯುತ್ತದೆಯೋ ಅದೇ ಹಬ್ಬದ ರೂಪದಲ್ಲಿ ಆಚರಿಸುತ್ತಾರೆ. ನೀವಿಲ್ಲಿ ಎಷ್ಟೊಂದು ಸ್ವಚ್ಛವಾಗುತ್ತೀರಿ. ಜಾತ್ರೆಗಳಂತಹ ಕಡೆ ಎಷ್ಟೊಂದು ಕೊಳಕಾಗಿರುತ್ತದೆ. ಶರೀರಕ್ಕೂ ಮಣ್ಣನ್ನು ಹಚ್ಚುತ್ತಾರೆ. ಇದರಿಂದ ಪಾಪವು ನಾಶವಾಗುತ್ತದೆ ಎಂದು ತಿಳಿಯುತ್ತಾರೆ. ಬಾಬಾ ಇದೆಲ್ಲವನ್ನು ಮಾಡಿದ್ದಾರೆ. ನಾಸಿಕ್ನಲ್ಲಿ ನೀರು ಬಹಳ ಕೊಳಕಾಗಿರುತ್ತದೆ. ಅಲ್ಲಿ ಹೋಗಿ ಮಣ್ಣು ಹಚ್ಚುತ್ತಾರೆ. ಪಾಪ ವಿನಾಶವಾಗುವುದೆಂದು ತಿಳಿಯುತ್ತಾರೆ. ಮತ್ತೆ ಆ ಮಣ್ಣನ್ನು ಸ್ವಚ್ಛ ಮಾಡಲು ಆ ನೀರನ್ನು ತೆಗೆದುಕೊಂಡು ಬರುತ್ತಾರೆ. ವಿದೇಶಕ್ಕೆ ಮಹಾರಾಜರಂಥ ವ್ಯಕ್ತಿಗಳು ಹೊರಟರೆ ಗಂಗಾಜಲದ ಮಡಿಕೆಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ನಂತರ ಹಡಗಿನಲ್ಲಿಯೂ ಅದೇ ನೀರನ್ನು ಕುಡಿಯುತ್ತಾರೆ. ಮುಂಚೆ ವಿಮಾನ, ಮೋಟಾರು ಮೊದಲಾದವುಗಳೇನೂ ಇರಲಿಲ್ಲ.
100-150 ವರ್ಷಗಳಲ್ಲಿ ಏನೇನೋ ಆಗಿಬಿಟ್ಟಿದೆ. ಸತ್ಯಯುಗದ ಆದಿಯಲ್ಲಿ ಈ ವಿಜ್ಞಾನ ಉಪಯೋಗಕ್ಕೆ ಬರುತ್ತದೆ. ಅಲ್ಲಂತೂ ಮಹಲ ಮುಂತಾದವುಗಳನ್ನು ಮಾಡಲು ಹೆಚ್ಚು ಸಮಯ ಹಿಡಿಸುವುದಿಲ್ಲ. ಈಗ ನಿಮ್ಮ ಬುದ್ಧಿಯು ಪಾರಸ್ ಬುದ್ಧಿಯಾಗುತ್ತದೆ. ಆದ್ದರಿಂದ ಎಲ್ಲ ಕಾರ್ಯಗಳನ್ನು ಸಹಜವಾಗಿ ಮಾಡಿಬಿಡುತ್ತೀರಿ. ಹೀಗೆ ಇಲ್ಲಿ ಮಣ್ಣಿನ ಇಟ್ಟಂಗಿಯನ್ನು ತಯಾರಿಸುತ್ತಾರೆ, ಅಲ್ಲಿ ಚಿನ್ನದ ಇಟ್ಟಂಗಿಯಾಗುತ್ತದೆ. ಇದನ್ನು ಕುರಿತು ಮಾಯಾಮಚ್ಚಂದ್ರನ ಆಟವನ್ನು ತೋರಿಸುತ್ತಾರೆ. ಅವರು ಇದನ್ನು ಪ್ರದರ್ಶಿಸುವ ಸಲುವಾಗಿ ಕುಳಿತು ನಾಟಕವನ್ನಾಗಿ ಮಾಡಿದ್ದಾರೆ. ಆದರೆ ಸ್ವರ್ಗದಲ್ಲಿ ಚಿನ್ನದ ಇಟ್ಟಿಗೆಗಳು ಅವಶ್ಯವಾಗಿ ಇರುತ್ತದೆ. ಅದನ್ನು ಸ್ವರ್ಣಿಮ ಯುಗ ಎಂದು ಕರೆಯಲಾಗುವುದು. ಇದನ್ನು ಕಬ್ಬಿಣದ ಯುಗ ಎಂದು ಕರೆಯಲಾಗುವುದು. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಸ್ವರ್ಗದ ಚಿತ್ರಗಳು ಸಹ ಶಾಶ್ವತವಾಗಿ ಉಳಿದಿವೆ. ಆದಿ ಸನಾತನ ಧರ್ಮವೆಂದು ಹೇಳುತ್ತಾ ಹಿಂದೂ ಧರ್ಮವೆಂದು ಹೇಳಿಬಿಡುತ್ತಾರೆ. ದೇವತೆಗಳಿಗೆ ಬದಲಾಗಿ ಹಿಂದೂ ಎಂದು ಹೇಳಿಬಿಡುತ್ತಾರೆ. ಏಕೆಂದರೆ ವಿಕಾರಿಯಾಗುವ ಕಾರಣ ದೇವತೆ ಎಂದು ಹೇಗೆ ಹೇಳಿಕೊಳ್ಳುತ್ತಾರೆ. ನೀವು ಎಲ್ಲಿಗೆ ಹೋದರೂ ಇದನ್ನು ತಿಳಿಸುತ್ತೀರಿ, ಏಕೆಂದರೆ ನೀವು ಮೆಸೆಂಜರ್ ಹಾಗೂ ಸಂದೇಶವಾಹಕರು. ತಂದೆಯ ಪರಿಚಯವಂತೂ ಪ್ರತಿಯೊಬ್ಬರಿಗೆ ನೀಡಬೇಕು. ಇವರು ಹೇಳುವುದು ಸರಿಯೆಂದು ಕೆಲವರು ತಕ್ಷಣ ತಿಳಿಯುತ್ತಾರೆ. ಇಬ್ಬರು ತಂದೆಯರು ಅವಶ್ಯವಾಗಿ ಇದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಎಂದು ಕೆಲವರು ಹೇಳಿಬಿಡುತ್ತಾರೆ. ಒಬ್ಬರಿಂದ ಹದ್ದಿನ ಆಸ್ತಿಯು ಸಿಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಪಾರಲೌಕಿಕ ತಂದೆಯಿಂದ 21 ಜನ್ಮಗಳಿಗಾಗಿ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಈ ಜ್ಞಾನವು ಹೀಗಿದೆ. ಅಲ್ಲಿ ಅಂದರೆ ಸತ್ಯಯುಗ ಈ ಜ್ಞಾನ ಇರುವುದಿಲ್ಲ. ಸಂಗಮಯುಗದಲ್ಲಿ ಆಸ್ತಿಯು ಸಿಗುತ್ತದೆ. ನಂತರ 21 ಪೀಳಿಗೆಯವರೆಗೆ ಜನ್ಮಾಂತರದ ರಾಜ್ಯ ಮಾಡುತ್ತೀರಿ. ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ. ಇದೆಲ್ಲವೂ ನಿಮಗೆ ಈಗ ತಿಳಿದಿದೆ. ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಾಗಿರುತ್ತಾರೆ ಅವರಿಗೆಂದೂ ಸಂಶಯ ಬರುವುದಿಲ್ಲ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಶಿವ ತಂದೆಯು ಬಂದಾಗ ಅವಶ್ಯವಾಗಿ ಆಸ್ತಿಯನ್ನು ಕೊಡುತ್ತಾರಲ್ಲವೇ. ಆದ್ದರಿಂದ ತಂದೆಯು ಸಹ ಈ ಬ್ಯಾಡ್ಜ್ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಇದನ್ನು ಸಹ ಸದಾ ಧರಿಸಬೇಕು. ಮನೆ ಮನೆಗೂ ಸಂದೇಶ ಕೊಡಬೇಕು. ನಂತರ ಒಪ್ಪಿಕೊಳ್ಳುವುದು ಅಥವಾ ಒಪ್ಪಿಕೊಳ್ಳದಿರುವುದು ಅವರಿಗೆ ಬಿಟ್ಟದ್ದು. ವಿನಾಶವು ಆಗುವಾಗ ಭಗವಂತ ಬಂದಿದ್ದಾನೆಂದು ತಿಳಿದುಕೊಳ್ಳುತ್ತಾರೆ. ಆಗ ನೀವು ಯಾರಿಗೆ ಸಂದೇಶವನ್ನು ಮೊದಲೇ ಕೊಟ್ಟಿರುತ್ತೀರಿ ಅವರು ಆಗ ಈ ಶ್ವೇತ ವಸ್ತ್ರಧಾರಿಯಾಗಿರುವ ಸೂಕ್ಷ್ಮ ದೇವತೆ ಯಾರೆಂದು ತಿಳಿಯುತ್ತಾರೆ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಯನ್ನು ನೋಡುತ್ತಾರಲ್ವೇ. ಮಮ್ಮ ಬಾಬಾ ಯೋಗ ಬಲದಿಂದ ಹೀಗೆ ಸೂಕ್ಷ್ಮ ದೇವತೆಯಾಗಿರುವರು. ನಾವು ಹಾಗೇ ಆಗುತ್ತೇವೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ. ಈ ಎಲ್ಲ ಮಾತುಗಳನ್ನು ತಂದೆಯು ಇವರಲ್ಲಿ ಬ್ರಹ್ಮ ಬಾಬಾ ಅವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತಾರೆ. ನೇರವಾಗಿ ಜ್ಞಾನವನ್ನು ಕೊಡುತ್ತಾರೆ. ತಂದೆಯಲ್ಲಿರುವ ಜ್ಞಾನವು ನೀವು ಮಕ್ಕಳಲ್ಲಿಯೂ ಇದೆ. ಯಾವಾಗ ಮೇಲೆ ಹೋಗುತ್ತೀರಿ ಆಗ ಈ ಜ್ಞಾನದ ಪಾತ್ರವು ಸಮಾಪ್ತಿಯಾಗುತ್ತದೆ. ನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತೀರಿ. ಆಗ ಈ ಜ್ಞಾನವು ಮರೆತು ಹೋಗುತ್ತದೆ. ಆದ್ದರಿಂದ ನೀವು ಮಕ್ಕಳು ಎಲ್ಲಿಗೆ ಹೋದರೂ ಸಹ ಸಂದೇಶಿಯ ಚಿಹ್ನೆಯಾಗಿ ಈ ಬ್ಯಾಡ್ಜ್ ಅಗತ್ಯವಾಗಿ ಜೊತೆಯಲ್ಲಿರಬೇಕು. ಒಂದೇ ವೇಳೆ ಯಾರಾದರೂ ತಮಾಷೆ ಮಾಡಬಹುದು. ಏನೆಂದು ತಾನೇ ತಮಾಷೆ ಮಾಡುತ್ತಾರೆ. ನೀವಂತೂ ಸರಿಯಾಗಿ ಆಗಿರುವ ಮಾತುಗಳನ್ನು ಹೇಳುತ್ತೀರಿ. ಇವರು ಬೇಹದ್ದಿನ ತಂದೆಯಾಗಿದ್ದಾರೆ. ಶಿವ ಎಂದು ಅವರ ಹೆಸರಾಗಿದೆ. ಅವರು ಕಲ್ಯಾಣಕಾರಿಯಾಗಿದ್ದಾರೆ. ಅವರು ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಈ ಎಲ್ಲ ಜ್ಞಾನವು ನಿಮಗೆ ಈಗ ಪ್ರಾಪ್ತಿಯಾಗಿದೆ ಅಂದಾಗ ಏಕೆ ಮರೆಯಬೇಕು. ಈ ಎಲ್ಲ ಮಾತುಗಳು ಬಹಳ ಸಹಜವಾಗಿದೆ. ನಡೆಯುತ್ತಾ ತಿರುಗಾಡುತ್ತಾ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡಬೇಕು. ಶಾಂತಿಧಾಮ ಹಾಗೂ ಸುಖಧಾಮ. ನೀವು ಮಕ್ಕಳು ಇಲ್ಲಿಗೆ ಬರುತ್ತೀರಿ ಅಂದಾಗ ಮುರಳಿಯನ್ನು ಕೇಳಿ ನಂತರ ಹೋಗಿ ಮುರಳಿಯನ್ನು ಹೇಳಬೇಕು. ಕೇವಲ ನಿಮಿತ್ತ ಸಹೋದರಿ ಮಾತ್ರ ಮುರಳಿ ನುಡಿಸುವಂಥದ್ದಾಗಬಾರದು. ನಿಮಿತ್ತ ಸಹೋದರಿಯು ತಮ್ಮ ಸಮಾನ ಮಾಡಿ ತಯಾರು ಮಾಡಬೇಕು. ಆಗ ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಾಗುತ್ತದೆ. ಒಂದು ವೇಳೆ ಒಬ್ಬ ನಿಮಿತ್ತ ಸಹೋದರಿ ಬೇರೆ ಕಡೆ ಹೋದಾಗ ಉಳಿದವರು
ಏಕೆ ಸೇವಾ ಕೇಂದ್ರವನ್ನು ನಡೆಸಬಾರದು? ಉಳಿದವರು ಧಾರಣೆ ಮಾಡುವುದಿಲ್ಲವೇನು? ವಿದ್ಯಾರ್ಥಿಗೆ ಓದುವುದು ಹಾಗೂ ಓದಿಸುವುದರಲ್ಲಿ ರುಚಿ ಇರಬೇಕು. ಮೊದಲಂತೂ ಬಹಳ ಸಹಜವಾಗಿದೆ. ಯಾರು ಬೇಕಾದರೂ ಧಾರಣೆ ಮಾಡಿ ಕ್ಲಾಸ್ ಮಾಡ್ಬೋದು. ಇಲ್ಲಿ ತಂದೆಯವರು ಕುಳಿತಿದ್ದಾರೆ. ಮಕ್ಕಳು ಯಾವುದೇ ಮಾತಿನಲ್ಲಿಯೂ ಸಂಶಯ ಪಡಬಾರದೆಂದು ತಿಳಿಸುತ್ತಾರೆ. ಒಬ್ಬ ತಂದೆ ಎಲ್ಲವನ್ನು ತಿಳಿಸುತ್ತಾರೆ. ಗುರಿ ಉದ್ದೇಶವು ಒಂದೇ ಆಗಿದೆ. ಇದರಲ್ಲಿ ಯಾವ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ಮುಂಜಾನೆ ಎದ್ದು ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಹಯೋಗ ನೀಡುತ್ತೇನೆ. ಬೃಹದ್ದಿನ ಮಕ್ಕಳೆಲ್ಲ ನೆನಪು ಮಾಡುತ್ತಾರೆ. ನೀವು ಎಲ್ಲ ಮಕ್ಕಳು ಈ ನೆನಪಿನ ಸಹಯೋಗದಿಂದ ವಿಶ್ವವನ್ನೆಲ್ಲ ಪಾವನ ಮಾಡಬೇಕು. ಇದರಲ್ಲಿ ನೀವು ಸಹಯೋಗ ಕೊಡುತ್ತೀರಿ. ಜಗತ್ತನ್ನೆಲ್ಲ ಪವಿತ್ರ ಮಾಡಬೇಕಾಗಿದೆಯಲ್ಲವೇ? ಎಲ್ಲರೂ ಶಾಂತಿಧಾಮಕ್ಕೆ ಹೋಗಲಿ ಎಂದು ತಂದೆಯು ಎಲ್ಲ ಮಕ್ಕಳ ಮೇಲೆಯೂ ದೃಷ್ಟಿ ನೀಡುತ್ತಾರೆ. ಎಲ್ಲರಿಗೂ ಗಮನ ತರಿಸುತ್ತಾರೆ. ತಂದೆಯಂತೂ ಬೇಹದ್ದಿನಲ್ಲಿ ಕುಳಿತುಕೊಳ್ಳುತ್ತಾರಲ್ಲವೇ? ನಾನು ಇಡೀ ಜಗತ್ತನ್ನು ಪಾವನ ಮಾಡಲು ಬಂದಿದ್ದೇನೆ. ಜಗತ್ತೆಲ್ಲ ಪವಿತ್ರವಾಗುವ ಶಕ್ತಿಯನ್ನು ಕೊಡುತ್ತೇನೆ. ಯಾರಿಗೆ ಪೂರ್ಣ ಯೋಗ ಬಲವಿರುತ್ತದೆಯೋ ಅವರು ಯೋಗದ ಸಮಯದಲ್ಲಿ ತಂದೆಯು ಈಗ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ಇದರಿಂದ ವಿಶ್ವದಲ್ಲಿ ಶಾಂತಿಯು ಹರಡುತ್ತದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ. ಮಕ್ಕಳು ನೆನಪಿನಲ್ಲಿರುತ್ತೀರೆಂದರೆ ಆಗ ಸಹಯೋಗ ಸಿಗುತ್ತದೆ. ಸಹಯೋಗಿ ಮಕ್ಕಳು ಬೇಕಲ್ಲವೇ? ಈಶ್ವರನ ಸಹಯೋಗಿಗಳು ನಿಶ್ಚಯ ಬುದ್ಧಿಯವರೇ ನೆನಪು ಮಾಡುತ್ತಾರೆ. ಪಾವನರಾಗುವುದೇ ನಿಮ್ಮ ಮೊದಲ ಸಬ್ಜೆಕ್ಟ್ ಆಗಿದೆ. ಆದ್ದರಿಂದ ನೀವು ಮಕ್ಕಳು ತಂದೆಯ ಜೊತೆ ನಿಮಿತ್ತರಾಗುತ್ತೀರಿ. ಹೇ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನು ಕರೆಯುತ್ತೀರಿ. ಅಂದಾಗ ಅವರೊಬ್ಬರೇ ಏನು ಮಾಡುತ್ತಾರೆ? ನಿಮಗೆ ತಿಳಿದಿದೆ, ನಾವು ವಿಶ್ವವನ್ನು ಪಾವನ ಮಾಡಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡುತ್ತೇನೆ. ಬುದ್ಧಿಯಲ್ಲಿ ಇಂಥ ನಿಶ್ಚಯವಿದ್ದಾಗ ನಶೆ ಇರುತ್ತದೆ. ನಾವು ತಂದೆಯ ಶ್ರೀಮತದಂತೆ ನಮ್ಮದೇ ಯೋಗ ಬಲದಿಂದ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಬುದ್ಧಿಯಲ್ಲಿ ಇಂಥ ನಿಶ್ಚಯವಿದ್ದಾಗ ನಶೆ ಇರುತ್ತದೆ. ನಾವು ತಂದೆಯ ಶ್ರೀಮತದಿಂದ ನಮ್ಮದೇ ಯೋಗ ಬಲದಿಂದ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ನಶೆ ಇರಬೇಕು. ಇದು ಆತ್ಮಿಕ ಮಾತಾಗಿದೆ. ಪ್ರತಿ ಕಲ್ಪದಲ್ಲಿ ತಂದೆಯು ಈ ಆತ್ಮಿಕ ಬಲದಿಂದ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದು ನೀವು ತಿಳಿದಿದ್ದೀರಿ. ಈಗ ನಿಮ್ಮ ತಲೆಯಲ್ಲಿ ಈ ನೆನಪಿನ ಯಾತ್ರೆಯ ಚಿಂತೆ ಇದೆ. ಪುರುಷಾರ್ಥ ಮಾಡಬೇಕಾಗಿದೆ. ವ್ಯಾಪಾರ ಮುಂತಾದವುಗಳನ್ನು ಮಾಡುತ್ತಾ ನೆನಪಿನ ಯಾತ್ರೆಯಲ್ಲಿರಬೇಕು. ಸದಾ ಆರೋಗ್ಯವಂತರಾಗಲು ತಂದೆಯ ಅತಿ ಶಕ್ತಿಶಾಲಿ ಸಂಪಾದನೆಯನ್ನು ಮಾಡಿಸುತ್ತಾರೆ. ಈ ಸಮಯದಲ್ಲಿ ಎಲ್ಲವನ್ನು ಮರೆಯಬೇಕಾಗಿದೆ. ನಾವು ಆತ್ಮರು ಮನೆಗೆ ಹಿಂತಿರುಗುತ್ತೇನೆ. ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಿಸಲಾಗುತ್ತದೆ. ತಿನ್ನುತ್ತಾ, ಕುಡಿಯುತ್ತಾ, ನಡೆಯುತ್ತಾ, ಓಡಾಡುತ್ತಾ ನೆನಪು ಮಾಡಲು ಆಗುವುದಿಲ್ಲವೇ? ಬಟ್ಟೆಯನ್ನು ಹೊಲಿಯುತ್ತಾ ತಂದೆಯ ನೆನಪಿನಲ್ಲಿರಬೇಕು. ಇದು ಬಹಳ ಸಹಜವಾಗಿದೆ. 84 ಜನ್ಮಗಳು ಚಕ್ರವು ಸಮಾಪ್ತಿ ಆಯಿತೆಂದು ನೀವು ತಿಳಿದಿದ್ದೀರಿ. ಈಗ ತಂದೆಯು ನಾವು ಆತ್ಮರಿಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದಾರೆ. ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತಾ ಇರುತ್ತದೆ. ಕಲ್ಪದ ಹಿಂದೆಯೂ ಆಗಿತ್ತು, ಈಗ ಮತ್ತೆ ಪುನರಾವರ್ತನೆ ಆಗುತ್ತದೆ. ಈ ಪುನರಾವರ್ತನೆಯ ರಹಸ್ಯವನ್ನು ತಂದೆ ತಿಳಿಸುತ್ತಿದ್ದಾರೆ. ಪ್ರತಿಯೊಬ್ಬರದು ಈ ನಾಟಕದಲ್ಲಿ ಪಾತ್ರವು ಫಿಕ್ಸ್ ಇದೆ. ಅದನ್ನು ಅವರು ತಿಳಿಸಿಕೊಡುತ್ತಾರೆ. ತಂದೆಯನ್ನು ನೆನಪು ಮಾಡಿದಾಗ ಸತೋಪ್ರಧಾನರಾಗುತ್ತೀರೆಂದು ಮಕ್ಕಳಿಗೆ ಸಲಹೆಯನ್ನು ನೀಡಲಾಗುತ್ತದೆ. ನಂತರ ಈ ಶರೀರವು ಬಿಡುಗಡೆಯಾಗುತ್ತದೆ. ಈಗ ನಾವು ಆತ್ಮಗಳು ಸತೋಪ್ರಧಾನರಾಗಿ ಮನೆಗೆ ಹಿಂತಿರುಗಬೇಕೆಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ. ಆದರೆ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ. ಅಲ್ಲಿ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಅಲ್ಲಿ ದುಃಖವಾಗುವುದೇ ಇಲ್ಲ. ಇದು ದುಃಖಧಾಮವಾಗಿದೆ. ಹಳೆಯ ಶರೀರವಿರುದ್ದಾಗ ಇದನ್ನು ಬಿಟ್ಟು ಮನೆಗೆ ಹೋಗಬೇಕೆಂದು ತಿಳಿಯುತ್ತಾರೆ. ತಂದೆಯನ್ನು ನಿರಂತರವಾಗಿ ನೆನಪು ಮಾಡಬೇಕು. ಆ ನಿರಾಕಾರ ತಂದೆಯೇ ಜ್ಞಾನಸಾಗರಾಗಿದ್ದಾರೆ. ಅವರೇ ಬಂದು ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ. ಸಾಧುಗಳ ಉದ್ಧಾರವನ್ನು ಮಾಡುತ್ತೇನೆಂದು ತಂದೆಯು ಹೇಳುತ್ತಾರೆ.
ಈಗ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಿ, ನೀವೆಲ್ಲ ಆತ್ಮಗಳಿಗೆ ತಂದೆಯಿಂದ ಆಸ್ತಿಯನ್ನು ಪಡೆಯುವಂಥ ಅಧಿಕಾರವಿದೆ. ತಮ್ಮನ್ನು ಆತ್ಮನೆಂದು ತಿಳಿದು ದೇಹಿ ಅಭಿಮಾನಿಯಾಗಬೇಕು ಹಾಗೂ ತಂದೆಯನ್ನು ನಿರಂತರ ನೆನಪು ಮಾಡಿದಾಗ ಪಾಪವು ನಾಶವಾಗುತ್ತಾ ಹೋಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಪಿತ ಬಾಪ್ತದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ 1ನೇ ಪಾಯಿಂಟ್ ಆಗಿದೆ. ಮುರಳಿಯನ್ನು ಕೇಳಿ ಮತ್ತೆ ಅನ್ಯರಿಗೆ ಹೇಳಬೇಕಾಗಿದೆ. ಓದುವುದರ ಜೊತೆ ಅನ್ಯರಿಗೂ ಓದಿಸಬೇಕಾಗಿದೆ. ಕಲ್ಯಾಣಕಾರಿಯಾಗಬೇಕಾಗಿದೆ. ಬ್ಯಾಡ್ ಸಂದೇಶಿಯ ಚಿಹ್ನೆ ಆಗಿದೆ. ಸದಾ ಇದನ್ನು ಧರಿಸಬೇಕು. ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನೆನಪಿನ ಯಾತ್ರೆಯಲ್ಲಿರಬೇಕಾಗಿದೆ. ಹೇಗೆ ತಂದೆಯ ದೃಷ್ಟಿ ಬೇದಿನದಲ್ಲಿರುತ್ತದೆ, ಇಡೀ ಪ್ರಪಂಚವನ್ನು ಪಾವನ ಮಾಡಲು ಕರೆಂಟ್ ಅಥವಾ ಶಕ್ತಿ ಕೊಡುತ್ತಾರೆ, ಹಾಗೆ ತಂದೆಯನ್ನು ಅನುಸರಣೆ ಮಾಡಿ ಸಹಯೋಗಿಗಳಾಗಬೇಕಾಗಿದೆ. ವರದಾನ: ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂಥ ಕರ್ಮ ಬಂಧನ ಮುಕ್ತಭವ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಮೂಲಕ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂಥ ಕರ್ಮ ಬಂಧನ ಮುಕ್ತಭವ. ಕರ್ಮದ ಜೊತೆಯಲ್ಲಿ ಯೋಗದ ಬ್ಯಾಲೆನ್ಸ್ ಇದ್ದಾಗ ಕರ್ಮದಲ್ಲಿ ಸ್ವತಃ ಸಫಲತೆ ಪ್ರಾಪ್ತಿಯಾಗುವುದು. ಕರ್ಮಯೋಗಿ ಆತ್ಮ ಎಂದು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಕರ್ಮ ಬಂಧನದಿಂದ ಮುಕ್ತರಾಗಿರುವವರನ್ನೇ ಕರ್ಮಾತೀತ ಎಂದು ಹೇಳಲಾಗುವುದು. ಕರ್ಮಾತೀತ ಎನ್ನುವುದರ ಅರ್ಥ ಇದಲ್ಲ, ಕರ್ಮದಿಂದಲೇ ಅತೀತರಾಗಿಬಿಡುವುದು. ಕರ್ಮದಿಂದ ಜನ್ಮ ಕರ್ಮದಿಂದ ಭಿನ್ನ ಅಲ್ಲ. ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ನ್ಯಾರಾಗಿ ಈ ರೀತಿಯ ಕರ್ಮಯೋಗಿ ಆತ್ಮ ತಮ್ಮ ಕರ್ಮದಿಂದ ಅನೇಕರ ಕರ್ಮವನ್ನು ಶ್ರೇಷ್ಠ ಮಾಡುವಂಥವರಾಗಿರುತ್ತಾರೆ. ಅವರಿಗೆ ಎಲ್ಲ ಕಾರ್ಯವೂ ಮನೋರಂಜನೆ ಎಂದೆನಿಸುತ್ತದೆ. ಕಷ್ಟದ ಅನುಭವ ಆಗುವುದಿಲ್ಲ. ಸ್ಲೋಗನ್ ಆಗಿದೆ: ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರಾಗಿದೆ, ಯಾವುದು ಅಮೃತ ವೇಳೆ ಎಚ್ಚರ ಮಾಡಿಸುತ್ತದೆ. ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರಾಗಿದೆ, ಯಾವುದು ಅಮೃತ ವೇಳೆ ಎಚ್ಚರ ಮಾಡಿಸುತ್ತದೆ. ಇವತ್ತಿನ ಸೋಮಾನವಾಗಿದೆ. ನಾನು ಆತ್ಮ ಸಮಾಧಾನ ಸ್ವರೂಪ ಆಗಿದ್ದೇನೆ. ನಾನು ಆತ್ಮ ಸಮಾಧಾನ ಸ್ವರೂಪ ಆಗಿದ್ದೇನೆ. ಓಂ ಶಾಂತಿ.